ನವೋದಯದಿಂದ ರಾಯಚೂರು ನಗರದ ಹೊರವಲಯದಲ್ಲಿ ಇರುವಂತಹ ಲಿಂಗಸಗೂರು ರಸ್ತೆಯ ಬಳಿ ಇರುವಂತಹ ಮುಗಳಕೋಡ ಮುಕ್ತಿ ಮಂದಿರದಲ್ಲಿ ಇಂದು ಡ್ಯಾಡಿ ಕಾಲೋನಿಯ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಶ್ರೀಶೈಲ ಪಾದಯಾತ್ರೆ ಮುಗಿಸಿ ವಾಪಸ್ ದೇವರ ದರ್ಶನ ಪಡೆದು ಹೋಗುತ್ತಿರುವಂತಹ ಭಕ್ತಾದಿಗಳಿಗೆ ಉಚಿತ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಈ ಒಂದು ದೇವಸ್ಥಾನ ಸಮಿತಿ ವತಿಯಿಂದ ಕಳೆದ 2 ವರ್ಷಗಳಿಂದ ಈ ಒಂದು ಸೇವೆಯನ್ನು ಮಾಡಲಾಗುತ್ತಿದೆ. ಕಳೆದ ವರ್ಷ ಸುಮಾರು 20,000 ಭಕ್ತಾದಿಗಳು ಪ್ರಸಾದ ಸೇವಿಸಿದ್ದರು. ಈ ವರ್ಷ 50,000 ಭಕ್ತರು ಪ್ರಸಾದ ಪಡೆಯುವ ಒಂದು ಅಂದಾಜು ಇದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಎಂದು ಈ ಒಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಅವರು ಹೇಳಿದರು. ಆ ಈಶ್ವರ ದೇವಸ್ಥಾನ ಸೇವಾ ಸಮಿತಿಯಿಂದ ಕಳೆದ ವರ್ಷದಿಂದ 2023 ಏನು ಮಾರ್ಚ್ ಏಪ್ರಿಲಲ್ಲಿ ಯುಗಾದಿ ಪಾಡ್ಯ ಮತ್ತು ಮಾರನೇ ದಿವಸ 2 ದಿನಗಳ ಕಾಲ ನಿರಂತರವಾಗಿ ದಾಸೋಹವನ್ನು ಪ್ರಸಾದವನ್ನು ಶ್ರೀ ಈಶ್ವರ ದೇವಸ್ಥಾನ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ವಿ. ಹೋದ ವರ್ಷ ಸುಮಾರು 20,000 ರಿಂದ 25,000 ಭಕ್ತರಿಗೆ ಪ್ರಸಾದವನ್ನು ಸ್ವೀಕರಿಸಲು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ವಿ, ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ. ಈ ವರ್ಷ ಹೆಚ್ಚಿನ ಭಕ್ತರನ್ನು ನಿರೀಕ್ಷೆ ಮಾಡಿದ್ದಾರೆ. ಸುಮಾರು 40,000 ರಿಂದ 50,000 ಭಕ್ತರು ನಿನ್ನೆ ಕೂಡ ರಾತ್ರಿ ಸುಮಾರು 7 ಗಂಟೆಯಿಂದ 2 ಗಂಟೆ ಮಧ್ಯರಾತ್ರಿವರೆಗೆ ಸುಮಾರು 3,000 ರಿಂದ 4,000 ಜನ ಪ್ರಸಾದವನ್ನು ಮಾಡಿದ್ದಾರೆ. ರಾಯಚೂರು ತಾಲೂಕಿನ ಸಾತ್ಮೇಲ್ ಕ್ರಾಸ್ನಿಂದ ಸಿಂಧನೂರುವರೆಗೆ ಚತುಷ್ಪಥ ರಸ್ತೆ ಮಾಡಲು ಸರ್ಕಾರ ಯೋಜನೆ ಅನೌನ್ಸ್ ಮಾಡಿದೆ. ಆದರೆ ಇಲ್ಲಿ ರೈತರಿಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ಪರಿಹಾರ ನೀಡಿಲ್ಲ. ಇನ್ನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆರಂಭಿಸಿಲ್ಲ. ಈಗಾಗಲೇ ರಸ್ತೆ ಮಧ್ಯದಿಂದ 150 ಅಡಿ ದೂರ ಅಂತ ಹೇಳಲಾಗುತ್ತಿದೆ. ಆದರೆ ಇಲ್ಲಿ ಮೊದಲು ರೈತರಿಗೆ ಭೂಸ್ವಾಧೀನಕ್ಕೆ ಬೇಕಾಗಿರುವಂತಹ ಭೂಮಿಯನ್ನು ಪಡೆದು ಪರಿಹಾರ ನೀಡಿದ ನಂತರವೇ ಕೆಲಸ ಸ್ಟಾರ್ಟ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಚಾಮರಸ್ ಮಾಲಿ ಪಾಟೀಲ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ, ನಾವು ಭೂಮಿ ಕೊಡಕ್ಕೆ ರೆಡಿ ಇದೀವಿ, ರಸ್ತೆಗೆ ಭೂಮಿ ಕೊಡ್ತೀವಿ, ಅಭಿವೃದ್ಧಿಗೆ ವಿರೋಧಿಗಳಲ್ಲ, ಅಭಿವೃದ್ಧಿ ಮಾಡ್ರಿ, ಆದ್ರೆ ನಮಗೆ ಸೂಕ್ತವಾದ ಪರಿಹಾರವನ್ನು ಕೊಟ್ಟು ನೀವು ಮಾಡ್ರಿ. ಯಾಕಂದ್ರೆ ನಮ್ಮ ಭೂಮಿಯನ್ನ ಉಪಯೋಗ ಮಾಡಿಕೊಂಡು ರಸ್ತೆ ಮಾಡಿ ನೀವು 2-2, 3-3 ಕಡೆಗೆ ಟೋಲ್ ಗೇಟ್ಗಳನ್ನು ಮಾಡಿ ಹಣ ಸಂಗ್ರಹ ಮಾಡ್ತೀರಿ. ಆದರೆ ನಾವು ಭೂಮಿ ಕಳ್ಕೊಂಡಂತ ರೈತರಿಗೆ ನೀವು ಹಣ ಕೊಡೋದಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಜುಳಾದೇವಿ ಇವರು ಅಕ್ರಮ ನೇಮಕಾತಿಯನ್ನು ತನಿಖೆ ನಡೆಸುವಂತೆ ಕನ್ನಡಿಗರ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ರವಿಕುಮಾರ್ ಗಬ್ಬೂರ್ ಅವರು ಆಗ್ರಹಿಸಿದರು. ಇನ್ನು ನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಂಜುಳಾದೇವಿ ಅವರು ಅನುಕಂಪದ ಆಧಾರದ ಮೇರೆಗೆ ಕುಲಪತಿಗಳ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆದರೆ ಮಂಜುಳಾದೇವಿ ಅವರು 2009-10ರಲ್ಲಿ ಸೇವೆ ಸಲ್ಲಿಸಿರುವಂತಹ ವಿದ್ಯಾಭ್ಯಾಸ ಮಾಡುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಸೇವಾ ಅನುಭವದ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಆರೋಪಿಸಿದರು. ಆದ ಕಾರಣಕ್ಕೆ ಸರ್ಕಾರದಿಂದ ಬಂದಿರುವ ಎಲ್ಲ ಆದೇಶಗಳು ಒಳಗೆ ಇಟ್ಕೊಂಡು ಇದುವರೆಗೆ ಎಲ್ಲಿ ಸ್ಪ್ರೆಡ್ ಮಾಡದೆ ಮುಚ್ಚಿಟ್ಕೊಂಡು ಯಾರಿಗೂ ತೋರಿಸದಂತೆ ಇದ್ದಾಗ ನಾವು ಹೋಗಿ ಕೇಳಿದ್ವಿ, ಇಷ್ಟೆಲ್ಲ ನಮಗೂ ಲೆಟ್ರ್ ಬಂದಿದ್ದಾವೆ, ನಿಮಗೂ ಇನ್ನೂ ಬಂದಿಲ್ಲ, ಯಾಕೆ ಇದು ಮಾಡ್ತಾ ಇದ್ದೀರಿ ನೀವು ಅಂದರೆ, ಇಲ್ಲ ರೀ ಇವು ಬರ್ತಾ ಇರ್ತಾವೆ, ಆಯಿತು ನೋಡಮ್ಮ ತಗೋರಿ ಮುಂದೆ ಅಂತ. ಶೀಘ್ರದಲ್ಲೇ ಅವರು ಕಮಿಟಿ ಮಾಡಬೇಕು. ಕಮಿಟಿಯ ವಿಚಾರದಲ್ಲಿ ಏನು ಬರ್ತದ ಆ ಕಮಿಟಿ ರಿಪೋರ್ಟು ಅದನ್ನು ನಮಗೆ ಒಪ್ಪಿಸಬೇಕು ಮತ್ತು ಸರ್ಕಾರಕ್ಕೂ ಒಪ್ಪಿಸಬೇಕಾಗಿ ನನ್ನ ವಿನಂತಿ. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಸೌಹಾರ್ದ ಕರ್ನಾಟಕ ವೇದಿಕೆಯಿಂದ ಸೌಹಾರ್ದ ಯುಗಾದಿ ಮತ್ತು ರಂಜಾನ್ ಆಚರಣೆ ಕಾರ್ಯಕ್ರಮ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಕಿರ್ಲೆ ಬೃಹನ್ಮಠದ ಪೀಠಾಧಿಪತಿ ಶಾಂತಮಲ್ಲ ಶಿವಾಚಾರ್ಯರು ಧರ್ಮ ಸಂದೇಶ ನೀಡಿದರು. ತದನಂತರ ರಂಜಾನ್ ಉಪವಾಸ ಇರುವ ಎಲ್ಲರಿಗೂ ಕೂಡ ಫಲಹಾರ ಮತ್ತು ಬೇವು ಬೆಲ್ಲ ಹಂಚಿಕೆ ಮಾಡಲಾಯಿತು. ಪ್ರತಿಯೊಬ್ಬರಲ್ಲಿ ಕೂಡ ಸ್ನೇಹ ಭಾವವನ್ನು ಇರೋದನ್ನು ಕಲ್ಪಬೇಕು. ಈ ಹಬ್ಬಗಳು ನಮಗೆಲ್ಲರಿಗೆ